ಕುತ್ಕೊಳ್ಳಿ. ನಮ್ಮದು ಹಾರ್ಟ್ ಆಪ್ರೇಷನ್ ಬೇರೆ 6 ತಿಂಗಳಾಯಿತು. ಅದು ನಿಂತೋಗ್ಬಿಡ್ತು. ಅಲಿಗೇಷನ್ ಹಾಕಿದ್ರಲ್ಲಿ MLA ಅವರು. ಆ ಅಲಿಗೇಷನ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ತಿರುಗಿ ಬರೋಷ್ಟೊತ್ತಿಗೆ 1 ವರ್ಷ ಗ್ಯಾಪ್ ಆಗುತ್ತೆ. ಅದು ಅಲ್ಲೇ ಪಕ್ಕದಲ್ಲಿ ಒಂದು ವೈಟವ್ರು ಅವನು ಇದ್ದಾನೆ. ಅವನಲ್ಲಿ ದುಡ್ಡು ಕೊಡೋದು, ಸಾಬ್ರು 4 ಜನಕ್ಕೆ ಬಿಡೋದು, ಅಲ್ಲಿ ಎಕ್ಸೈಸ್ ಆಫೀಸಿಗೆ ಕಳಿಸೋದು, ಅರ್ಜಿ ಕೊಡೋದು, ಈ ಥರ ಮಾಡಿ ಅದನ್ನು ರಿವೋಕ್ ಮಾಡೋದೇ ನಮ್ಮ ಲೈಫೆಲ್ಲ ಬರೋಣ. ನಾವು ಏನು ಮಾಡ್ತೀರ, ಅಲ್ಲಿ ಪ್ರೀತಿ ವಹಿಸ್ ಅಂತ ಇದೆಯಲ್ಲ, ಅವನು ತೊಂದರೆ ಮಾಡ್ತಾರೆ. ಅವ್ನು ವ್ಯಾಪಾರ ಕಮ್ಮಿ ಆಗುತ್ತಲ್ಲ ಓಪನ್ ಆದರೆ. ಅಲ್ಲಿ 40 ವರ್ಷದಿಂದ ಬಾರಿ ತೋರಿಸೋದು ಎಲ್ಲಿ ಬಾರಿ ರಾಜರಾಜೇಶ್ವರಿ ಅದೇ ಜಾಗದಲ್ಲಿ ನಾವು ಮಾಡಿ. ಅದರಿಂದ ಬೇರೆ ಗೊತ್ತಿಲ್ಲ ಸರ್. 64 ವರ್ಷ ನನಗೆ. ಎಂಡ ಮಾರೋದು, ಸಾರಾಯಿ ಮಾರೋದು ನಮ್ಮ ತಂದೆ ಕಾಲದಿಂದ. ಅಲ್ಲೇ ನಾವು ಇಲ್ಲಿ ಫಸ್ಟು ನಮ್ಮ ತಾತವ್ರ ಕಾಲದಲ್ಲಿ ಇಲ್ಲಿ ಮಸೀದಿ ಎದುರುಗಡೆ ಇತ್ತು ಹಳೆ ಹೆಣ್ಣದಂಗಡಿ, ಸಾರಂಗಡಿ. ಅಲ್ಲಿಂದ ಇದೇ ವೃತ್ತಿ ನಮಗೆ. ಲೆಕ್ಕ ಹಾಕೊಡ್ರೆ ಇವಾಗ ಏನೋ ಮಾಡೋಣ ಅಂತ ಅಲ್ಲಿ ಜಮೀನು ಮಾರೋದು ಬಂದು ಮಾಡಿದೆ. ಅದು LVT ಚಂದ್ರನವ್ರು ಕೊಟ್ಬಿಟ್ರು ಟೋಪಿ ಮಾಡಿದ್ರೆ. ಆಮೇಲೆ ಮಾಡೋ ತಕ್ಕ ಸುಮ್ಮನೆ ಇದ್ದರು. ಒಂದೊಂದು ಮನೆಗೆ 2 ಲಕ್ಷ, 1 ಲಕ್ಷ 50,000 ಎಲ್ಲ ಕೊಡೋದು ಸೈನಿಗಳಿಗೆ. ಅಲ್ಲಿ ರನ್ನಿಂಗ್ ಇರೋ ಅಂಗಡಿನ ಮಾಡೋಕ್ಕೆ ಬಿಡಲಿಲ್ಲ. ಬರೀ 4 ಜನ. ಒಬ್ಬ ಕುಂಟ್ ಸಾಬೆ ಬಿಡ ಹಾಕ್ಕೊಂಡಿರ್ತಾನೆ ಅಲ್ಲಿ ಕುಂಟ್ ಸಾಬೆ. ಇವರು ಡೈರೆಕ್ಟಾಗಿ ಕೇಳಿದ್ರೆ ಬೇರೆ ಯಾರನ್ನ ಬಿಟ್ಟಿದ್ರು? ಯಾರು ಬಿಟ್ಟಿಲ್ಲ ಸರ್. ಇವರೇ ಡೈರೆಕ್ಟಾಗಿ ಕೇಳಿದ್ರೆ 5 ಲಕ್ಷ. ನೀವು ಓದಕ್ಕೆ ಕೇಳಿದ್ದ? ನೀವು ಓದಕ್ಕೆ ಕೇಳಿದ್ದ? ಹ್ಞೂ, ನಾನು ಓದಕ್ಕೆ ಕೇಳಿದ್ದೆ. ಪಿಡಿಗೋ ಅದೇ ಒಂದು ಫೋಟಾಗಿರೋದು ಅವನೇ ಎಲ್ಲ. ಆಮೇಲೆ ರೆಕಮೆಂಡ್ ಮಾಡಿದ್ರು. MLA ಹೇಳಿದ್ರು. ಯಾರು ಹೇಳಿದ್ರು? ರಿನಿವಲ್ ಮಾಡ್ಕೊಡೋಕ್ಕೆ ಇವತ್ತು 8 ದಿವಸ ಆಯ್ತು ಅಷ್ಟೇ ಹೋಗಿ ಬೆಂಗಳೂರಿಗೆ ಹೋಗಿ. 8 ದಿವಸ ಆಗಿದೆ. 8 ದಿವಸದಿಂದಾನು ಇಲ್ಲಿ ಆಲ್ಟ್ ಆಗಿದ್ದೀನಿ. ನಾನು ಟೈಮು ನಾಳೆ ಬೆಳಿಗ್ಗೆ ಸಾಯಂಕಾಲ. ಆಮೇಲೆ ದುಡ್ಡು ರೆಡಿ ಆಯಿತಾ, ಫೋಟೋ ಕೊಡಿ, ಏನು ಬರೀ ಇದೆ ಹಳೆಯದು ಕಾಪಿ ಕೊಡಿ. ಒಂದೊಂದು ದಿವಸಕ್ಕೆ ಒಂದೊಂದು ದಿವಸ ತೊಗೊಳೋ ಟೈಮ್ ಅಂತ. ಇವನ ಹತ್ರ 22 ದಿವಸ ತಿರುಗಿದೆ. 8 ದಿವಸ ಇವ್ರ ಹತ್ರ ತಿರುಗಿದೆ. ಅದು ಅರ್ಜೆಂಟಲ್ಲಿ ನಾವು ಕೊಟ್ಟರೆ ಅಲ್ಲಿ ರಿನ್ಯೂವಲ್ ಆಗೋದು, ಇಲ್ಲ ಅಂದರೆ ಇಲ್ಲ. ಏನು ಮಾಡೋದು? ಇಲ್ಲ. ಇದೇ ಫಸ್ಟ್ ದುಡ್ಡು ಕೊಟ್ಟಿದ್ದವ್ರಿಗೆ? ಫಸ್ಟ್ ದಿನ ದುಡ್ಡು ಕೊಟ್ಟಿರೋದು? ಇಲ್ಲ ಸರ್, ಇದಕ್ಕೆ ಮುಂಚೆ ಕೊಟ್ಟಿದ್ದೀನಿ 5.5 ಲಕ್ಷ. 5.5 ಲಕ್ಷ 2.5 ಲಕ್ಷ ಒಂದು ಸಾಲಿ ಕೊಟ್ಟಿದ್ದೀನಿ ರಿನ್ಯೂವಲ್ಗೆ. ಆಮೇಲೆ ಫಸ್ಟು ಅದು ಲ್ಯಾಪ್ಸ್ ಆಯಿತು. ತಿರುಗಿ ಇನ್ನೊಂದು ಸಲ ಕಮರ್ಷಿಯಲ್ ಅಂತ ಮಾಡಿಕೊಡೋದಕ್ಕೆ. ಯಾಕೆ ಕೋಳಿ ಅಂಗಡಿ ಐತೆ, ಕಮರ್ಷಿಯಲ್ ಲ್ಯಾಂಡ್ ಅಲ್ಲಿ ರೋಡಲ್ಲಿ ಒಂದು ಕೋಳಿ ಅಂಗಡಿ, ಮಟನ್ ಅಂಗಡಿ, ಅವೆಲ್ಲ ಕಮರ್ಷಿಯಲ್ಲೇ ಅಂಗಡಿಗಳು ಇರ್ತಾವಲ್ಲ. ಅಂಗಡಿಗಳು ಏನೇ ಅಂಗಡಿಗಳು ಇರ್ತವೆ, ಚಿಲ್ಲರೆ ಅಂಗಡಿ, ಅವೆಲ್ಲ ಕಮರ್ಷಿಯಲ್ಲೇ ಬರೋದು. ಕಮರ್ಷಿಯಲ್ ಪೇಪರ್ ಕೊಡೋಕ್ಕೆ 3 ಲಕ್ಷ ತೊಗೊಂಡು ಸುಮ್ಮನೆ ಇದೇ ಒಂದು ಪೇಪರ್ ಇವ್ರನ್ನ ಗಾಡೀಲಿದೆ. ಇವನೇ ರೆಸ್ಟೋರೆಂಟ್ ಲೈಸೆನ್ಸು 2.5 ಲಕ್ಷ, 5.5 ಆಯಿತಾ. ಆಮೇಲೆ 2 ಲೈಸೆನ್ಸ್ ಕೊಟ್ಟಿದ್ದ, ರೆಸ್ಟೋರೆಂಟ್ ಲೈಸೆನ್ಸ್. ಅದು 3 ತಿಂಗಳು ಕೊಟ್ಟಿದ್ದ. ಮಾರ್ಚಿಗೆ ಕ್ಲೋಸ್ ಅಂತ. ಮಾರ್ಚಿಗೆ ಆಗೋಯ್ತು. ಇವಾಗ ಏಪ್ರಿಲ್ ಮೇ ಮಾಡಬೇಕು. ಜುಲೈಗೆ ಹೊಸ ಅಂಗಡಿ ನಮ್ಮದು. ಏಪ್ರಿಲ್ಗೆ ಅದು ಟೈಮ್ ಬರೋದು. ಅದನ್ನು 1 ತಿಂಗಳಿಂದ ತಿರುಗಿಸ ಇಲ್ಲ ಅಂದರೆ ಇಷ್ಟೊತ್ತು ಅಂಗಡಿ ಆಗ್ಬಿಡು. ಫೈನಲ್ 3.5 ಲಕ್ಷ ಕೇಳಿದ್ದ. ಕೇಳಿದ್ದ. ಅಲ್ಲ 5 ಕೇಳಿದ್ದ. ಕೊನೆಗೆ 4 ಕೇಳ್ದ. ಆಮೇಲೆ ತಿರ್ಗಾ ಏನೋ ರಿಕ್ವೆಸ್ಟ್ ಮಾಡಿದ್ದಕ್ಕೆ 3.5 ಅಲ್ಲ ಅಷ್ಟು. 5.5 ಕೊಟ್ಟು ಮತ್ತೆ 3.5. 5.5 ಕೊಟ್ಟು ಮತ್ತೆ 3.5 ಕೊಟ್ಟರು. ಈಗ 3.5 ಕ್ಯಾಶ್ ಇದೆ. ಎಲ್ಲ ಇದು ಪೇಪರ್ ಹಾಕಿ ಇದಾಕ್ಬಿಟ್ಟಿದ್ದೆ. ಕೊಡಲ್ಲ ಅವನ ಕೈಲಿ ಎಲ್ಲ ತೊಳಸಿ ಎಲ್ಲ ಮಾಡಿ ರೆಡಿ ಮಾಡಿ 4:45 ಗಂಟೆಗೆ 4:30 ಅಟ್ಯಾಕ್ ಮಾಡಿದವರು. ನಾನು ಬಂದು ಕೊಟ್ಟೆ ಆ ರೂಮ್ಗೆ, ಹಳೆ ರೂಮ್. ಅದೇ ರೂಮಲ್ಲಿ? ಅದೇ ರೂಮೇ ನಾವು ಮಾತುಕತೆ ಮಾತಾಡಿದ್ವು ಅಲ್ಲೇ. ಅದೇ ಯಾರು ಇಲ್ಲ ಬಿಡ್ರಿ ಅಲ್ಲಿ. ಅವನೇ ಇಲ್ಲಿ ಸಾಹೇಬರುಗಳು ಎಲ್ಲ ಹೊರಟೋತಾರೆ. ಪಿವನು ನಾರಾಯಣ ಅಂತ ಅವ್ರು ಇಬ್ಬರೇ. ಇವ್ರದೇ ದರ್ಬಾರಿ. ಅಲ್ಲೆಲ್ಲ ಇಲ್ಲಿ ಯಾರು ಇಲ್ಲಲ್ಲ. 4 MLA. 4:15 ಮೇಲೆ 5 ಗಂಟೆ ಮೇಲೆ ಇವ್ರದೇ ದರ್ಬಾರಿ.